ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಂದು ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಭಟನೆ ಹಕ್ಕನ್ನು ಕೂಡ ಕಿತ್ತುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕೋಗಿಲೆ ವಸತಿ ಸಮುಚ್ಚಯ ನಿಂತು ಅಕ್ರಮ ನಿವಾಸಿಗಳು ವಲಸಿಗೆ ಬಂದು ಅತಿಕ್ರಮಣ ಮಾಡಿದ್ದಾರೆ ಸರ್ಕಾರಿ ಜಾಗ ಅಂಥೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಸ್ಥಳೀಯರಿಗೆ ಮನೆ ಹಂಚಿಕೆ ಮಾಡಬೇಕು ಮತ್ತು ರಾಜ್ಯ ನಿಯಮಾನುಸಾರ ಮಾಡಬೇಕು, ಅದನ್ನೆಲ್ಲ ಬಿಟ್ಟು ಬಾಂಗ್ಲಾ ವಲಸಿಗರಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದಂಥವ್ರಿಗೆ ಕೊಡ್ತೀರಿ. ಇದೇ ನೆಲದಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಬಡವರಿಗೆ, ಅದರಲ್ಲೂ ದೀನದಲಿತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಪ್ರತಿಭಟನೆಗೆ ಅವಕಾಶ ಕೊಡ್ದೇ ಇವತ್ತು ತಡೆದಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದೀನದಲಿತರಿಗೆ ಪದೇ ಪದೇ ಅನ್ಯಾಯ ಆಗ್ತಾಯಿದೆ. ಸಿದ್ದರಾಮಯ್ಯನವರು ಮೊದಲು ಕೊಡಬೇಕಾಗಿತ್ತು KG ಹಳ್ಳಿಯಲ್ಲಿ ಮನೆ ಕಳ್ಕೊಂಡವ್ರು 30 ಕುಟುಂಬಗಳು ರಸ್ತೆ ಮೇಲೆ ಇದ್ದಾವೆ. ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡಿದರೆ ಅಂತೇಳಿ ಏಕಾಏಕಿ ಒಡೆದು ಹಾಕಿದ್ರಿ. 30-40 ವರ್ಷದಿಂದ ಇದ್ದಂಥವ್ರದ್ದು ಅವ್ರಿಗೆ ಕೊಡಬೇಕು. ಅವ್ರ ಬಗ್ಗೆ ಮಾತಾಡಿಲ್ಲ. ಅವರೆಲ್ಲರೂ ದಲಿತರು. ಅಷ್ಟೇ ಅಲ್ಲದೇ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ದೀನದಲಿತರಿಗೆ ರಕ್ಷಣೆ ಇಲ್ಲ. ಪದೇ ಪದೇ ದಲಿತ ಹೆಣ್ಣು ಮಕ್ಕಳ ಕೊಲೆ ಆಗ್ತಾಯಿದೆ ಮತ್ತು ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ಪ್ರತಿನಿತ್ಯ ಇವತ್ತಿಲ್ಲ ಅನ್ನೋದಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆಗ್ತಾಯಿದೆ. ಮೊನ್ನೆ ಹುಬ್ಬಳ್ಳಿ ಹತ್ತಿರದ ಹಳ್ಳಿ ಇನಾಮ್ ವೀರಾಪುರದಲ್ಲಿ ಡಿಸೆಂಬರ್ 21ಕ್ಕೆ ಘಟನೆ ಆಗಿದೆ. 7 ತಿಂಗಳು ಗರ್ಭಿಣಿ ಹೆಣ್ಣು ಮಗಳನ್ನ ಕೊಂದರೂ ಸುದ್ದ ಸರ್ಕಾರದಿಂದ ಗೃಹ ಮಂತ್ರಿಗಳಾಗಲಿ, ಸಮಾಜ ಕಲ್ಯಾಣ ಮಂತ್ರಿಗಳಾಗಲಿ, ಇನ್ನುಳಿದಂಥ ಜವಾಬ್ದಾರಿ ಇದ್ದವರು ಯಾರೂ ಕೂಡ ಹೋಗಲಿಲ್ಲ. ನಾವು ಗಲಾಟೆ ಮಾಡಿದ ಮೇಲೆ 10 ದಿನಗಳ ನಂತರ ಗೃಹ ಮಂತ್ರಿ ಹೋಗ್ತಾರೆ, 11 ದಿನದ ನಂತರ ಸಮಾಜ ಕಲ್ಯಾಣ ಮಂತ್ರಿ ಹೋಗ್ತಾರೆ. ಮುಖ್ಯಮಂತ್ರಿಗಳು ನಿನ್ನೆ ದಿನ ಟ್ವೀಟ್ ಮಾಡಿದ್ದಾರೆ ಅದನ್ನು ಖಂಡಿಸಿ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಮುಖ್ಯಮಂತ್ರಿಗಳಿಗೆ ಪುರ್ಸತ್ತೇ ಇಲ್ಲ. ಕುರ್ಚಿ ಕಾದಾಟದೊಳಗೆ ಆಡಳಿತದ ಬಗ್ಗೆ ಗಮನ ಕೊಡ್ತಾ ಇಲ್ಲ, ದೀನದಲಿತರ ರಕ್ಷಣೆ ಮಾಡ್ತಾ ಇಲ್ಲ. ದೀನದಲಿತರಿಗೆ ಇರ್ತಕ್ಕಂಥ SCP TSP ಹಣವನ್ನು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂತರವಾಗಿ ದುರಾಡಳಿತದಲ್ಲಿ ತೊಡಗಿದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ರಾಜ್ಯದ ಜನ ಬಂಡ್ ಹೇಳೋದಕ್ಕಿಂತಲೂ ಮುಂಚೆ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಳ್ಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕು. ಬಳ್ಳಾರಿ ಘಟನೆ ಸ್ವತಃ ಅವ್ರ ಶಾಸಕರೇ ಭರತ್ ರೆಡ್ಡಿ ಅಂತಕ್ಕಂಥವ್ರು ಅವ್ರ ಭಾಷಣ ನೀವು ನೋಡಿದ್ರಲ್ಲ, ಏನು ಮಾತಾಡಿದರು. ನಾನು ಜನಾರ್ದನ್ ರೆಡ್ಡಿ ಮನೆಯೇ ಸುಟ್ಟು ಹಾಕ್ತಿದ್ದೆ, ಅವನು ಮುಗಿಸೇ ಬಿಡ್ತಿದ್ದೆ ಅನ್ನೋ ಭಾಷೆ ಮಾತಾಡ್ತಾರೆ. ಇವರು ಶಾಸಕರಾಗಲಿಕ್ಕೆ, ಅವ್ರಿಗೆ ಶಾಸಕರಾಗಲಿಕ್ಕೆ ಅರ್ಹತೆ ಇದೆನಾ? ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕು. ಅವರು ಗನ್ವನ್ಗಳ ಗುಂಡಾರಿಸಿ ಅಮಾಯಕನ ಕೊಲ್ತಾರಂದ್ರೆ ಶಾಸಕರನ್ನ ಮೊದಲು ಅರೆಸ್ಟ್ ಮಾಡಬೇಕು. ಖಾಸಗಿ ಗನ್ವನ್ಗಳನ್ನ ಇಟ್ಕೊಂಡು ಮತ್ತೆ ಭಾಳ ಸಾಚ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಮಿಟಿಯನ್ನು ಕಳಿಸ್ತಾರೆ ರೇವಣ್ಣ ಅವ್ರ ನೇತೃತ್ವದಲ್ಲಿ. ಅವ್ರ ಸರ್ಟಿಫಿಕೇಟ್ ಅವ್ರಿಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಕೊಂದದ್ದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಂಥ
ಕೆಟ್ಟ ಪಕ್ಷವನ್ನು, ಇಂಥ ಕೆಟ್ಟ ಆಡಳಿತವನ್ನು ನಾವು 75 ವರ್ಷದಲ್ಲಿ ನೋಡಿರಲಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ, ಕೂಡಲೇ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.